ಮಾರಾಟದ ವಿಷಯವಾಗಿ ತಂದೆಯ ಮೇಲೆ ವ್ಯಾಜ್ಯವಾಡುತ್ತಿದ್ದ ಪುತ್ರ ತಂದೆಯನ್ನು ಮಾರಕಾಸ್ತ್ರದಿಂದ ಕೊಲೆ ಮಾಡಿ ತಾನು ಕೂಡ ನೇಣಿಗೆ ಶರಣಾಗಿರುವ ಘಟನೆ ಚನ್ನರಾಯಪಟ್ಟಣದ ಗೂರಮಾರನಹಳ್ಳಿ ವಾರ್ಡ್ನಲ್ಲಿ ಸಂಭವಿಸಿದೆ. ನಿವೃತ್ತ ಮುಖ್ಯ ಶಿಕ್ಷಕ 73 ವರ್ಷದ ಬಿಎನ್ ಚನ್ನೇಗೌಡ ಕೊಲೆಯಾದ ವ್ಯಕ್ತಿ. 42 ವರ್ಷ ವಯೋಮಾನದ ಬಿಂದು ಕುಮಾರ್ ಕೊಲೆ ಮಾಡಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಾತ ಎಂದು ಗುರುತಿಸಲಾಗಿದೆ. ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾದ ಬಿಎನ್ ಚನ್ನೇಗೌಡ ಅವರಿಗೆ ಇಬ್ಬರು ಪುತ್ರರಿದ್ದು, ಮೊದಲ ಪುತ್ರ ಗಿರೀಶ್ ಪಟ್ಟಣದ ನಾಗಸಮುದ್ರ ರಸ್ತೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಎಲೆಕ್ಟ್ರಿಕ್ ಗುತ್ತಿಗೆದಾರರಾಗಿದ್ದಾರೆ. ಎರಡನೇ ಪುತ್ರ ಬಿಂದು ಕುಮಾರ್ ಬೆಂಗಳೂರಿನಲ್ಲಿ ಕಾರ್ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದು ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ವಾಸವಿದ್ದು ವಾರಾಂತ್ಯದಲ್ಲಿ ತನ್ನೂರಿಗೆ ಬಂದು ಹೋಗುತ್ತಿದ್ದ ಎನ್ನಲಾಗಿದೆ. ಕಳೆದ 10 ವರ್ಷದಿಂದ ಗೂರನಹಳ್ಳಿ ವಾರ್ಡ್ನಲ್ಲಿ ಇರುವ ಮನೆಯನ್ನ ಮಾರಾಟ ಮಾಡಿ ಹಣ ಕೊಡುವಂತೆ ಕಿರಿಯ ಪುತ್ರ ಬಿಂದು ಕುಮಾರ್ ತಂದೆ ಮೇಲೆ ಒತ್ತಡ ಹಾಕ್ತಿದ್ದ. ಮನೆ ಮಾರಾಟದ ವಿಷಯವಾಗಿ ತಂದೆ ಹಾಗೂ ಪುತ್ರನ ನಡುವೆ ಆಗಾಗ ವ್ಯಾಜ್ಯವಾಗ್ತಿದ್ದು, ಶನಿವಾರ ಬೆಳಗ್ಗೆ ಬಿಂದು ಕುಮಾರ್ ಗೂರನಹಳ್ಳಿಗೆ ಆಗಮಿಸಿದ್ದ ವೇಳೆ ಮನೆ ಮಾರಾಟದ ವಿಷಯವಾಗಿ ಜಗಳವಾಡಿ ಜಗಳ ತಾರಕಕ್ಕೇರಿದಾಗ ತಂದೆಯನ್ನ ಕೊಲೆ ಮಾಡಿ ತಾನೂ ಕೂಡ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಸ್ಥಳೀಯರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಆಗಮಿಸಿ ಪರಿಶೀಲನೆ ಮಾಡಿದ್ದು, ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಘಟನೆಯ ಬಗ್ಗೆ ದೂರು ದಾಖಲೆ ಮಾಡಿಕೊಂಡಿದ್ದಾರೆ. ಬಟ್ ಮ್ಯಾಟರ್ ನೆನ್ನೆ ನೈಟ್ ಆಗಿದ್ದು ಬೆಳಗ್ಗೆ ಆಯಿತು ಗೊತ್ತಿಲ್ಲ. ಬೆಂಗಳೂರಲ್ಲಿದ್ದ ಕಿರಿಯವನು ಇಬ್ಬರು ಮಕ್ಕಳು ಕಿರಿಯ ಎಲೆಕ್ಟ್ರಿಷಿಯನ್ ಮಾಡಿ ಇಲ್ಲ ಅವನು ನೋಡಿ ಏನೋ ಫೋನ್ ಮಾಡಿರೋದು ಅಂತೆ. ಈಗ ಮುಂದಕ್ಕೆ ಗೊತ್ತಾಗತ್ತೆ ಏನಾಗಿದೆ ನಮಸ್ತೆ, ನಾನು ರಾಜ್ಕುಮಾರ್ ಅಂತ ಚನ್ನರಾಯಪಟ್ಟಣ ಗೂರನಹಳ್ಳಿ ಬಡಾವಣೆ 13ನೇ ವಾರ್ಡು. ಈಗ ತೀರ್ಕೊಂಡಿರೋರು ಚನ್ನೇಗೌಡ ಅಂತ, ಬಿಲ್ಲೇನಹಳ್ಳಿ ನೇಟಿವ್ ಪ್ಲೇಸ್ ಅವ್ರದ್ದು ಬಿಲ್ಲೇನಹಳ್ಳಿ, ಹೊಳೆನರಸೀಪುರ ತಾಲೂಕು. ರಿಟೈರ್ಡ್ ಮಾಸ್ಟರ್ ಹಾಗೂ ಹಾಲಿ LIC ಏಜೆಂಟ್ ಆಗಿದ್ದರು. ಒಳ್ಳೆ ಮಂಚ. ಬಟ್ ಅಪ್ಪ ಮಗ ಇಬ್ಬರು ಒಳಗಡೆ ಮಗ ಹ್ಯಾಂಗಿಂಗ್ ಆಗಿದೆ, ಅಪ್ಪಂದು ಮರ್ಡರ್ ಆಗಿದೆ. ಅಪ್ಪ ಮಗ ಬಿಂದು ಕುಮಾರ್ ಬೆಂಗಳೂರಿದ್ರು ಇವಾಗ 15 ದಿವಸ ಬಂದಿದ್ದಾರೆ. ಬಂದಿದ್ರು ಇದ್ರಂತೆ. ನಮಗೆ ಹಿರಿಯ ಮಗ ಫೋನ್ ಮಾಡಿದ್ರು. ಅವರು ಅವರು ಇವ್ರಿಗೆ ಆಪರೇಷನ್ ಇದ್ರು. ಬೆಂಗಳೂರಿಂದ ಈಗ ಬಂದಿದ್ದಾರೆ. ಹೇಳ್ತಿ ಬೆಂಗಳೂರಿದ್ದಾರೆ. ಚಂದಗೌಡ ನಮ್ಮ ಅಮ್ಮ ಅಕ್ಕ ತೀರಾಗಿದ್ದಾರೆ. ನಮ್ಮ ಚನ್ನರಾಯಪಟ್ಟಣ ಟೌನ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ರಿಪೋರ್ಟ್ ಆಗಿತ್ತು. ಅದಕ್ಕೆ ಈಗ ಸ್ಪಾಟ್ಗೆ ಬಂದಿದ್ದೀವಿ ನಾವು ಎಲ್ಲರೂ. ನಾನು ಅಡಿಷನಲ್ SP ಮತ್ತು ಇನ್ಸ್ಪೆಕ್ಟರ್ ಚನ್ನರಾಯಪಟ್ಟಣ. ಕೊಲೆ ಆಗಿರುವ ವ್ಯಕ್ತಿ ಹೆಸರು ಬಂದುಬಿಟ್ಟು ಚನ್ನೇಗೌಡ ಅಂತ, 73 ವರ್ಷ ಅವರಿಗೆ, ರಿಟೈರ್ಡ್ ಟೀಚರ್ ಅವರು. ಇಲ್ಲೇ ಮನೆಯಲ್ಲಿ ಇದ್ದರು. ಅವ್ರ ಹೆಂಡತಿ ಆಲ್ಮೋಸ್ಟ್ 7-8 ಇಯರ್ಸ್ ಹಿಂದೆ ತೀರ್ಕೊಂಡಿದ್ದರು. ಬಾಡಿ ಜೊತೆಗೆ ನಮಗೆ ಇನ್ನೊಂದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ. ಅದು ಅವ್ರ ಮಗನೇ, ಬಿಂದು ಕುಮಾರ್ ಅಂತ. ಊಬರ್ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ 2 ಬಾಡೀಸ್ ನಮಗೆ ಸಿಕ್ಕಿದೆ. ಒಂದು ಮರ್ಡರ್ಡ್ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ ಮತ್ತು ಒಂದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಬಿಂದು ಕುಮಾರ್ ಅವ್ರ ಮಗ ಬಾಡಿ ಸಿಕ್ಕಿದೆ. 2 ಬಾಡೀಸ್ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಒಂದು ಮರ್ಡರ್ ಕೇಸ್ ನಾವು ತಗೊಳ್ತಾ ಇದ್ದೀವಿ. ತಾಲೂಕಿನ ಪ್ರತಿಷ್ಠಿತ ನವೋದಯ ವಿದ್ಯಾಸಂಘಕ್ಕೆ ನೂತನ ಕಾರ್ಯದರ್ಶಿಯಾಗಿ ಅಡ್ವೊಕೇಟ್ ಜಲೇಂದ್ರ ಕುಮಾರ್ ಮತ್ತು ಖಜಾಂಚಿಯಾಗಿ ಮರುವನಹಳ್ಳಿ ಸಂತೋಷ್ ಅವಿರೋಧವಾಗಿ ಆಯ್ಕೆಯಾದರು. 13 ನಿರ್ದೇಶಕ ಸ್ಥಾನದ ನವೋದಯ ವಿದ್ಯಾಸಂಘಕ್ಕೆ ಒಪ್ಪಂದದಂತೆ ಈ ಹಿಂದೆ ಕಾರ್ಯದರ್ಶಿಯಾಗಿದ್ದ ಶರತ್ ಕೆಂಬಾಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ವಕೀಲ ಜಲೇಂದ್ರ ಕುಮಾರ್ ಅವರನ್ನು ಎಲ್ಲ ನಿರ್ದೇಶಕರು ಒಮ್ಮತದಿಂದ ಕಾರ್ಯದರ್ಶಿಯಾಗಿ ಮತ್ತು ಸಹ ಕಾರ್ಯದರ್ಶಿಯಾಗಿದ್ದ ಮರುವನಹಳ್ಳಿ ಸಂತೋಷ್ ಅವರನ್ನು ಖಜಾಂಚಿಯಾಗಿ ಆಯ್ಕೆ ಮಾಡಲಾಯಿತು. ನೂತನ ಕಾರ್ಯದರ್ಶಿ ಮತ್ತು ಖಜಾಂಚಿಯವರು ನವೋದಯ ವಿದ್ಯಾಸಂಘದ ಆಡಳಿತ ಕಚೇರಿಯಲ್ಲಿ ನಿರ್ಗಮಿತ ಕಾರ್ಯದರ್ಶಿ ಶರತ್ ಅವರಿಂದ ಕಪಾಟು ಕೀ ಪಡೆಯುವ ಮೂಲಕ ಸರಳವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಇನ್ನೊಂದೆಡೆ ಜಲೇಂದ್ರ ಕುಮಾರ್ ಅವರಿಂದ ನೂತನ ಖಜಾಂಚಿ ಮರುವನಹಳ್ಳಿ ಸಂತೋಷ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದ ವಿದ್ಯಾಸಂಘದ ಅಧ್ಯಕ್ಷ CJ ಮಂಜುನಾಥ್ ಮಾತನಾಡಿ, ನನ್ನ ಸಹಪಾಠಿಯಾದ ಶರತ್ ಕೆಂಬಾಳು ಅವರು ಕಾರ್ಯದರ್ಶಿಯಾಗಿ ಉತ್ತಮ ಕೆಲಸ ಮಾಡಿದ್ದು, ಆಂತರಿಕ ಒಪ್ಪಂದದಂತೆ ತಮ್ಮ ಸ್ಥಾನಕ್ಕಿಂದು ರಾಜೀನಾಮೆ ನೀಡಿ ಜಲೇಂದ್ರ ಕುಮಾರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದ ಸಂಘದ ಅಭಿವೃದ್ಧಿಗೆ ಜಲೇಂದ್ರ ಕುಮಾರ್ ಮತ್ತು ಸಂತೋಷ್ ಶ್ರಮಿಸಲಿ ಎಂದು ಆಶಿಸಿದರು. ಶರತ್ ಕೆಂಬಾಳು ಮಾತನಾಡಿ, 13 ಮಂದಿ ನಿರ್ದೇಶಕರ ಸಹಕಾರ
ಮತ್ತು ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಸಹಕಾರದಿಂದ 23 ತಿಂಗಳು ಉತ್ತಮ ಕೆಲಸ ಮಾಡಿದ ತೃಪ್ತಿ ಇದೆ. ಎಲ್ಲರ ಶ್ರಮದಿಂದ ಕಳೆದ ಸಾಲಿನಲ್ಲಿ ಉತ್ತಮ ಫಲಿತಾಂಶ ದಾಖಲಿಸಿದೆ. ಅದೇ ರೀತಿ ಉತ್ತಮ ದಾಖಲಾತಿ ಆಗಿದೆ. ಇದು ಇದೇ ರೀತಿ ಮುಂದುವರಿಯಲು ತಮ್ಮ ಸಹಕಾರ ಎಂದೆಂದೂ ಇರುವುದಾಗಿ ಹೇಳಿದರು. ಅಧಿಕಾರ ಸ್ವೀಕರಿಸಿ ಸಂಘದ ನಿರ್ದೇಶಕರು, ಶಿಕ್ಷಕರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ಸ್ನೇಹಿತರು, ವಕೀಲ ಮಿತ್ರರು, ಹಿತೈಷಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಕಾರ್ಯದರ್ಶಿ ಜಲೇಂದ್ರ ಕುಮಾರ್, ಎಲ್ಲರೂ ಸರ್ವಾನುಮತದಿಂದ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಆಭಾರಿ. ತಮ್ಮ ಮೇಲಿಟ್ಟಿರುವ ವಿಶ್ವಾಸ, ನಂಬಿಕೆ ಉಳಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಅಧ್ಯಕ್ಷ ಮಂಜಣ್ಣನವರು ಹೊಂದಿರುವ ಚಿಂತನೆಗಳಿಗೆ ಕೈಜೋಡಿಸಿ ಶಕ್ತಿ ಮೀರಿ ಶ್ರಮಿಸುತ್ತೇನೆ. ಮೊದಲಿಗೆ ನಾನು ನಿರ್ದೇಶಕನಾಗಿ ಆಯ್ಕೆಯಾಗಲು ಕಾರಣರಾದ ವಕೀಲ ಮಿತ್ರರು, 1998ನೇ ಸಾಲಿನ ಕನ್ನಡ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳಿದರು. ಸಂಸ್ಥೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಗ್ರಂಥಾಲಯಕ್ಕೆ ಜಲೇಂದ್ರ ಕುಮಾರ್ ಅವರು ವೈಯಕ್ತಿಕವಾಗಿ 51,000 ರು ದೇಣಿಗೆಯ ಚೆಕ್ ಅನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸಿದರು. ಈ ಮೂಲಕ ಪ್ರತಿ ವರ್ಷ ಸಂಸ್ಥೆಯ ಅಭಿವೃದ್ಧಿಗೆ 50,000 ರುಗಳನ್ನು ಅವರು ನೀಡುತ್ತಾ ಬಂದಿರುವುದು ವಿಶೇಷವಾಗಿದೆ. ಈ ವೇಳೆ ನಿರ್ದೇಶಕರುಗಳಾದ ಡಾಕ್ಟರ್ ಪ್ರಮೋದ್, ಆನಂದ್ ಕಾಳಿನಹಳ್ಳಿ, ರಾಘು, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಜೈಪಾಲ್, ಗೌರವಾಧ್ಯಕ್ಷರಾದ ಶಿವೇಗೌಡ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ನಿಂಗರಾಜು ಸೇರಿ ನವೋದಯ ವಿವಿಧ ಅಂಗಸಂಸ್ಥೆಯ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಉಪನ್ಯಾಸಕರು, ಶಿಕ್ಷಕರು, ಸಿಬ್ಬಂದಿ ವರ್ಗ ಇದ್ರು. ನಮ್ಮೆಲ್ಲರ ಒಪ್ಪಿಗೆ ಪ್ರಕಾರ ಅಧಿಕಾರ ಹಸ್ತಾಂತರ ಆಗ್ಬೇಕಾ ಸಹಜ. ಹೀಗೆ ನಾವು ಸರ್ಕಾರೊಬ್ಬರು ನಿವೃತ್ತಿ ಬಂತೀವೋ ನಾವು ಬಾಯೊಪ್ಪಂದ ಪ್ರಕಾರ ನಾವು ಮಾಡ್ಕೊಂಡಿದ್ದ ಪ್ರಕಾರ ಅವರು ಮಾತಿಗೆ ತಪ್ಪಂತೆ ರಾಜೀನಾಮೆ ನೀಡಿ ಈ ಶಾಲೆಗೆ ಸೇರಿ ತುಂಬಾ ಒಳ್ಳೆ ಕೆಲಸ ಮಾಡಿರ್ತಾರೆ. ಅವರಿಗೆ ನಾನು ಮೊದಲು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಆ ಸ್ಥಾನಕ್ಕೆ ಕತ್ತಲಿ ನಿರ್ವಹಿಸ್ತಿರುವಂತ ಜಗೀಂದ್ರ ಕುಮಾರ್ ಅವರು ಸೇವೆ ಮಾಡಕ್ಕೆ ಒಂಥರ ಕಂಕಣ ಮಾಡಿಕೊಂಡು ಕಂಕಣ ನಿಂತಿದ್ದಾರೆ. ಈ ಸೇವೆಯನ್ನ ಇನ್ನು ಹೆಚ್ಚು ಮಾಡಿ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡು ಅವ್ರಿಗೆ ಅಧಿಕಾರ ಹಸ್ತಾಂತರ ಈಗ ಮಾಡ್ತಾರೆ ಶರತ್ರವರು. ಅವ್ರಿಗೆಲ್ಲರೂ ನಿಮ್ಮೆಲ್ಲ ಪ್ರೀತಿ ಪಾತ್ರ ಇರಬೇಕು. ಹೆಚ್ಚಾಗಿ ನಾವು ಕಾರ್ಯಕಾರಿಣಿ ಸಮಿತಿ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಸಾರ್ವಜನಿಕರಿಗೆ ನಮ್ಮ ವಿದೇಶಿಗಳು ಇಲ್ಲಿ ಮತದಾರರು ನೀವೆಲ್ಲ ನಮ್ಗೆ ಪ್ರೋತ್ಸಾಹ ಮಾಡಿದ್ರೆ ಈ ಸಂಸ್ಥೆನ ಉದ್ಯೋಗಪೂರ್ವಕವಾಗಿ ವಿಧಾನವಾಗಿ ಜನಕ್ಕೆ ತಲುಪಂಗೆ ಮಾಡಂತ ಕೆಲಸ ಮಾಡ್ತೀವಿ. ಒಂದು ತೃಪ್ತಿಕರವಾಗಿ ಎಲ್ಲಾರ ಜೊತೆನೂ ಯಾವ್ದೇ ರೀತಿಯ ಜಗಳ ಆಗ್ಲಿ ಇನ್ನೊಂದಾಗ್ಲಿ ಏನು ಮಾಡ್ಕೊಳ್ಳೋದ್ರೆ 23 ತಿಂಗಳು ಏನಿದೆ ಆ 23 ತಿಂಗಳು ಎಲ್ಲಾರ ಜೊತೆನೂ ಚೆನ್ನಾಗಿ ಒಡನಾಟ ಇಟ್ಕೊಂಡು ಆಮೇಲೆ ಕೆಲಸ ಕಾರ್ಯಗಳು ನವೋದಯ ಸಂಸ್ಥೆದು ಕೆಲಸ ಕಾರ್ಯಗಳು ಏನಿದೆ ಅದನ್ನು ಶಾಶ್ವತ ಅಪ್ಲೈ ಮಾಡ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಎಲ್ಲಾ ಪ್ರತಿಯೊಬ್ರು ನಮ್ಮ 13 ಜನ ಡೈರೆಕ್ಟರ್ಸ್ ಏನಿದ್ದಾರೆ ಅಷ್ಟು ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಸ್ಟಾಫ್ ಏನಿದೆ ಸ್ಟಾಫ್ ಪ್ರತಿ ಇಲ್ಲಿ ಮುಂಚೆದಾಗ್ಲಿ ಇಲ್ಲಿದಾಗ್ಲಿ ಹೈಸ್ಕೂಲ್ ಗರ್ಲ್ಸ್ ಹೈಸ್ಕೂಲ್ ಎಲ್ಲ ಪ್ರತಿಯೊಬ್ರು ಸ್ಟಾಫ್ ಪ್ರಿನ್ಸಿಪಲ್ ಇಂದ ಹಿಡಿದು ಹೆಡ್ ಮಾಸ್ಟರ್, ಲೆಕ್ಚರರ್ಸ್, ಟೀಚರ್ಸ್ ಪ್ರತಿಯೊಬ್ರು ನನಗೆ ಸಹಕಾರಿಯಾಗಿ ಆಮೇಲೆ ನಮ್ಮ ಡಿ ಗ್ರೂಪ್ ನೌಕರರಾಗಿರ್ಬೋದು, ಕ್ಲರ್ಕ್ಗಳಾಗಿರ್ಬೋದು 23 ತಿಂಗಳು ಕೆಲಸ ಮಾಡಿರ್ತೀನಿ. ಅದಕ್ಕೆ ಎಲ್ಲರೂ ಸಹಕರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಆ ಮೀಟಿಂಗ್ ನಲ್ಲಿ ನನ್ನ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ MN ಸಂತೋಷ್ ಅವ್ರನ್ನ ಕಾರ್ಯದರ್ಶಿಯಾಗಿ ನಮ್ಮ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ಹಿಂದೆ ನಮ್ಮ ಓವರ್ ಅಡಿಯಗೌಡರು ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮ ಕಾರ್ಯದರ್ಶಿಯವರ ಒಂದು ಜೊತೆ ಇದರಲ್ಲಿ ಕೆಲಸ ಮಾಡಿ ಒಳ್ಳೆ ಅಲ್ಲಿಂದ ಒಂದು ಅಭಿವೃದ್ಧಿ ಕಾರ್ಯಗಳು ಶುರುವಾಗಿ ಅದಾದ ನಂತರ ನಮ್ಮ ಮಂಜಣ್ಣವರ ಅಧ್ಯಕ್ಷತೆ ಮತ್ತು ನಮ್ಮ ಶರತ್ ಅವರ ಒಂದು ಕಾರ್ಯದರ್ಶಿ ಆದಂತ ಇದರಲ್ಲಿ ಒಳ್ಳೆ ಕೆಲಸ ನಡೆದಿದೆ. ನಾವು ಅದನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಒಂದು ಅಭಿವೃದ್ಧಿ ಕೆಲಸಗಳು ನವೋದಯಕ್ಕೆ ಏನು ಒಂದು ಅಭಿವೃದ್ಧಿಗೆ ಒಂದು ಅಡ್ಮಿಷನ್ಗೆ ಅಥವಾ ಒಂದು ರಿಸಲ್ಟ್ ಆಗಿರ್ಬೋದು ಇವುಗಳನ್ನ ಮತ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಇವುಗಳನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮೆಲ್ಲರಿಗೂ ಒಂದು ಅಶ್ಯೂರೆನ್ಸ್ ಮಾಡ್ತೀನಿ. ಅದೇ ರೀತಿ ನನ್ನನ್ನ ನವೋದಯ ವಿದ್ಯಾಸಂಘ ಆಯ್ಕೆ ಮಾಡಿದಂತ ನವೋದಯ ಮತದಾರ ಬಂಧುಗಳಿದೆ ಮತ್ತು ಮತ್ತೆ ನಮ್ಮ ವಕೀಲರಿಗೆ ವಿಶೇಷವಾಗಿ ನನಗೆ ಗೆಲುವಿಗೆ ನಮ್ಮ ವಿಶೇಷವಾಗಿ ನಮ್ಮ ವಕೀಲರುಗಳು ಮತ್ತೆ ಮತದಾರರು ಮತ್ತೆ ನಮ್ಮ 1998ನೇ ಬ್ಯಾಚಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಏನಿದ್ದಾರೆ ನನಗೆಲ್ಲ ಅಭಿವೃದ್ಧಿ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಅವ್ರಗಳನ್ನ ನಾನು ಸ್ಮರಿಸ್ತೀನಿ. ಅದೇ ಇದರಲ್ಲಿ ನಾನು ನಮ್ಮ ಮಂಜಣ್ಣರ ಒಂದು ಅಭಿವೃದ್ಧಿ ಒಂದು ಗ್ರಂಥಾಲಯ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅವರಿಗೆ.
ಅಂಥದಕ್ಕೋಸ್ಕರ ಅದನ್ನ ನಾನು ಸ್ವಂತ ನೀಡ್ತಾ ಇದ್ದೀನಿ, ಅದನ್ನ ಈ ಚೆಕ್ನ ಕೊಡ್ತೀನಿ ಅಂತ ಹೇಳಿ ನನಗೆಲ್ಲರೂ ಸಹಕರಿಸಿ ಅಂತ ಎಲ್ಲರಿಗೆ ನಾನು ವಂದಿಸ್ತಾ ನನ್ನ ಮಾತನ್ನು ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಇರುವ ಡಿ ಕಾಳಿನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿನ ಗದ್ದೆ ರಾಮೇಶ್ವರ ದೇವಾಲಯದ ರಸ್ತೆಯನ್ನ ಕಾಂಕ್ರೀಟೀಕರಣಗೊಳಿಸುವ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿಯಿಂದ ಗದ್ದೆ ರಾಮೇಶ್ವರ ದೇವಾಲಯದವರೆಗೂ ಸುಮಾರು 700 ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗದ್ದೆ ರಾಮೇಶ್ವರ ದೇವಾಲಯಕ್ಕೆ ಹಲವು ಶತಮಾನಗಳ ಇತಿಹಾಸವಿದ್ದು, ಇಲ್ಲಿಗೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿನ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗಿದೆ. ಈ ಭಾಗ ಗದ್ದೆಗಳಿಂದ ಕೂಡಿರುವ ಹಿನ್ನೆಲೆಯಲ್ಲಿ ತೇವಾಂಶ ಹೆಚ್ಚಿದ್ದು, ಗುಣಮಟ್ಟದ ರಸ್ತೆಗೆ ಆದ್ಯತೆ ನೀಡಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಡಿ ಕಾಳಿನಹಳ್ಳಿ ಗ್ರಾಮದ ಜನತೆ ಹಾಗೂ ಗದ್ದೆ ರಾಮೇಶ್ವರ ಸೇವಾ ಸಮಿತಿಯವರು ರಸ್ತೆ ನಿರ್ಮಾಣದ ಕುರಿತಾಗಿ ಹಲವು ಬಾರಿ ಮನವಿ ಮಾಡಿದ್ದು, ಇದೀಗ ಅವರ ಮನವಿಗೆ ಸ್ಪಂದನೆ ಸಿಕ್ಕಿ ರಸ್ತೆ ನಿರ್ಮಾಣಗೊಳ್ಳುತ್ತಿದೆ. ಇದರೊಂದಿಗೆ ಗ್ರಾಮದ ಮಂಚಿಕಟ್ಟೆಯಿಂದ ಗದ್ದೆ ರಾಮೇಶ್ವರ ದೇವಸ್ಥಾನದ ರಸ್ತೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಸದ್ಯ 5 ಲಕ್ಷ ರು ವೆಚ್ಚದಲ್ಲಿ ಜಲ್ಲಿ ರಸ್ತೆ ನಿರ್ಮಾಣ ಮಾಡಿ ಮುಂದಿನ ಹಂತದಲ್ಲಿ ಕಾಂಕ್ರೀಟ್ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದರು. ಈ ವೇಳೆ ಗದ್ದೆ ರಾಮೇಶ್ವರ ದೇವಾಲಯದ ಮುಖ್ಯಸ್ಥರಾದ ರಾಮಗುಡಿ ಭಟ್ಟರು, ಗ್ರಾಮದ ಮುಖಂಡರಾದ ಆನಂದ್ ಕಾಳಿನಹಳ್ಳಿ, ರಂಗಸ್ವಾಮಿ, ವೆಂಕಟೇಶ್, ಕಾಂತರಾಜ್, ಮೊಗಣ್ಣಗೌಡ, ಶಂಭುಲಿಂಗೇಗೌಡ, ಸುಬ್ಬೇಗೌಡ, ಶಂಕರ್, ನಾಗಣ್ಣಯ್ಯ, ಮಂಜು, ವೀರಣ್ಣಗೌಡ, ರಂಗಣ್ಣ, ಅಡಗೂರು ಗ್ರಾಮದ ಮುಖಂಡರಾದ ನಾರಾಯಣಿ, ಗದ್ದೆ ರಾಮೇಶ್ವರ ಸೇವಾ ಸಮಿತಿ ಸದಸ್ಯರಾದ ಮಾರಿನಹಳ್ಳಿ ಚಂದ್ರು ಸೇರಿ ಗುತ್ತಿಗೆದಾರ ಶಂಕರ್ ಹಾಗೂ ಇತರರು ಇದ್ದರು. ಸ್ವಾಮಿಯ ಸನ್ನಿಧಿಯಲ್ಲಿ ರೈಲ್ವೆ ಸ್ಟೇಷನ್ನಿಂದ ದೇವಸ್ಥಾನದವರೆಗೆ ತುಂಬಾ ರಸ್ತೆ ಹಾಳಾಗಿರುವಂತಹ ಸಂದರ್ಭದಲ್ಲಿ ಗದ್ದೆ ರಾಮೇಶ್ವರ ಸಮಿತಿ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಹತ್ರ ಬಂದು ಈ ರಸ್ತೆ ಆಗಲೇಬೇಕು ಅಂತ ಒಂದು ಕೋರಿಕೆಯನ್ನು ಸಲ್ಲಿಸಿದರ ಮೇರೆಗೆ ಇವತ್ತು ಕಾಂಕ್ರೀಟ್ ರಸ್ತೆಗೆ ಗುದ್ಲಿ ಪೂಜೆಯನ್ನ ನೆರವೇರಿಸಿದ್ದೇವೆ. ಅದೇ ಡಿ ಕಾಳಿನಹಳ್ಳಿ ಗ್ರಾಮ ವಿಶೇಷವಾಗಿ, ಏಕೆಂದ್ರೆ ತಾವುಗಳೇ ಇದರ ಯಾಕೆಂದ್ರೆ ಮೊದಲಿಂದನೂ ಇದು ಡಿ ಕಾಳಿನಹಳ್ಳಿಗೆ ಹೆಚ್ಚು ಇದು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಏಕೆಂದರೆ ಈ ಒಂದು ದೇವರ ಹೆಸರಿನಲ್ಲಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಪ್ರತಿ ವರ್ಷನೂ ಕೂಡ ಇಲ್ಲಿ ಜಾತ್ರಾ ಮಹೋತ್ಸವ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ಇಂಥವೆಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬಂದಿದ್ದೀರಿ. ಏಕೆಂದರೆ ಇಂಥ ಒಂದು ಧಾರ್ಮಿಕ ಜಾಗದ ಒಂದು ಶ್ರೇಷ್ಠತೆ ಉಳಿಬೇಕು ಅಂದರೆ ಸಂಘಟನೆ ಮುಖ್ಯ. ಈಗ ಸಾಮೂಹಿಕವಾದಂಥ ಒಂದು ಸದ್ಭಾವನೆ ಒಂದು ಎಲ್ಲ ಒಂದು ಒಗ್ಗಟ್ಟಿದ್ದಾಗ ಇಂಥ ಮಾತು ಕಾರ್ಯಗಳು ಚೆನ್ನಾಗಿ ನಡೀತವೆ. ಅದನ್ನು ಮೊದಲಿಂದನೂ ಕೂಡ ನೆರವೇರಿಸ್ಕೊಂಡು ಕೂಡ ಬಂದಿದ್ದೀನಿ. ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಏಕೆಂದರೆ ಅಲ್ಲಿಂದ ಇಲ್ಲಿ ಅದನ್ನು ತುಂಬ ವ್ಯವಸ್ಥಿತವಾದಂಥ ರಸ್ತೆನೇ ಮಾಡಿಸ್ಕೊಡೋಂಥದ್ದಕ್ಕೆ ಖಂಡಿತ ಅತಿ ಜರೂರಾಗಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಏಕೆಂದರೆ ರಸ್ತೆಗಳು ಮಾಡ್ತೀವಿ, ಏನು ಮಾಡೋದು, ಈ ಪಕ್ಕದಲ್ಲಿ ಒಳ್ಳೆ ರಸ್ತೆ ಮಾಡ್ತಿದ್ವಿ, ಇನ್ನೊಂದು ರೈಲ್ವೆ ಸ್ಟೇಷನ್ ಅಲ್ಲ 10 ವೀಲರ್ ಗಾಡಿಗಳು ಹೋಗಿದ್ದಾರೆ. ನಾವು ಹೇಳಕ್ ಹೋದ್ರೆ ಬೇರೆ ಇದು ಈ ಥರ ಸಮಸ್ಯೆ ಆಗಿರುವಂಥದ್ದು. ಇದು ನಮಗೆ ಅದೇ ಒಂದು ನೋವಿನ ಸಂಗತಿ. ಇಲ್ಲಿಂದ ಆ ಮೂಲೆಯಿಂದ ಡಿ ಕಾಳಿನಹಳ್ಳಿ ಲಿಂಕ್ ರೋಡ್ ಕೂಡ ಮಾಡಬೇಕಾಗಿದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂದು ಕಡೆ ಪಕ್ಷ ಮೊದಲನೇ ಹಂತದ ಜಲ್ಲಿ ರಸ್ತೆ ಮಾಡಿಸ್ಕೊಡ್ತೀವಿ. ಜೊತೆನಲ್ಲೇ ಇದು ಕಾಂಕ್ರೀಟ್ ಮಾಡಿ ಅದನ್ನ ನೀಟಾಗಿ ಫಾರ್ಮೇಷನ್ ಮಾಡಿ ಜಲ್ಲಿ ರೋಡ್ ಮಾಡಿ ಓಡಾಡಕ್ಕೆ ಸದ್ಯಕ್ಕೆ, ಆಮೇಲೆ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇರೆ ರೋಡ್